ಹಾಡಿದ್ರಿ ನೀವಿಬ್ರು ಬ್ರದರ್ಸು. ಬರ್ಲಿ ಚಪ್ಪಾಳೆ ಫಾರ್ ದಿಸ್ ಬ್ರದರ್ಸು. ಆಮೇಲೆ ನೀನ್ ಮಧ್ಯದಲ್ಲಿ ಅವ್ನಿಗೇನೋ ಹೇಳು ಕೊಡ್ತಿದ್ಯಲ್ಲ, ಏನು ಅದೇನು ಹಿಂಗೇನೋ ಹಿಂಗೆಲ್ಲ ಏನೋ ಹೇಳ್ತಿದ್ಯಲ್ಲ, ವಾಟ್ ವರ್ ಯು ಟ್ರೈಂಗ್ ಟು ಸೇ? ಅವನ್ಗೆ ಅದೇ ಸೆಕೆಂಡ್ ಚರಣ ಇದೆಯಲ್ಲ, ಅದು ಅವನಿಗೆ ತಾಳ ಕೊಡ್ದಿರ್ಲಿಲ್ಲ. ಅದು ಅವಾಗ ನಾನು ಹೇಳ್ಕೊಡ್ತೀನಿ. ಅಂದ್ರೆ ಅಷ್ಟು ಪ್ರಿಪೇರ್ಡ್ ನೀನು. ಎಲ್ಲಿ ಆ ತಾಳ ಮಿಸ್ ಮಾಡ್ತಾನೆ ಅಂತ ಅಲ್ಲಲ್ಲ, ಮಿಸ್ ಮಾಡ್ತಾನಲ್ಲ, ಆ ತಾಳಕ್ ತಗೋ ಪ್ಲೀಸ್ ಅಂತ. ದಯವಿಟ್ಟು ತಗೊಂಡ್ನಾ, ಕರೆಕ್ಟಾಗಿ ತಗೊಂಡ್ನಾ? ಹಾ, ಈಗ ಸಂಗೀತದ ಬಗ್ಗೆ ಆಯ್ತು, ಸಾಹಿತ್ಯದ ಬಗ್ಗೆ ಮಾತಾಡೋದಾದ್ರೆ ಏನು ಈ ಹಾಡು ಅರ್ಥ ಏನು? ಈಗ ಒಂದೇ ಹುಡುಗರು ಇರ್ತಾರೆ ಮೆಂಟಲ್ ಅವರು, ಸೊ ಒಬ್ಬ ಫಾದರ್ ಇರ್ತಾನೆ, ಅವನ ಫಾದರ್ ಅವ್ರ ಮೆಂಟಲ್ಲ, ಅವನ ತಮ್ಮ ಮೆಂಟಲು, ಅವರಪ್ಪ ಮೆಂಟಲ್ ಅಲ್ಲ. ಅವರಪ್ಪ ಬೈದು ಮೆಂಟಲ್ನ ಬಿಡು, ಈ ಥರ ಗುಡ್ ಜಾಬ್ ಮಾಡು ಅಂತ ಹೇಳ್ಕೊಡ್ತಾರೆ. ನೋವು ಇದೆಯಲ್ಲ, ಅಂದರೆ ಈಗ ನಾವು ಬೀಳ್ತೆ ನೋವು ಹೊತ್ತಲ್ಲ, ಅಳು ಬರುತ್ತಲ್ಲ, ಟಿಶ್ಯೂ ತಗೊಂಡು ಬರ್ತಾರಲ್ಲ, ಅವನು ಅಂತ ಮದರ್. ಅವನು ಎಲ್ಲೂ ಸೇರ್ಕೊಂಡ ಫಾಡರು ಮತ್ತೆ ಮದರು. ನೋವಾದಾಗ ಟಿಶ್ಯೂ ತಗೊಂಡ್ ಬರ್ತಾರಲ್ಲ ಅವರು ಕರೆಕ್ಟ್ ಅಲ್ವಾ? ಅದನ್ನೇ ತಾನೇ ಹೇಳಕ್ ಬಂದಿದ್ದು. ಟಿಶ್ಯೂ ತಗೊಂಡು ಒರೆಸ್ತಾರಲ್ಲ ಅವರು, ಸಾರಿ ದಯವಿಟ್ಟು, ಮತ್ತೆ ಮದರ್ ಎಲ್ಲರೂ ಮಿಕ್ಸು. ಬಟ್ ಈ ಸಾಂಗ್ ಹಾಡಿರೋರು ಯಾರು ಗೊತ್ತಾ? ಗೊತ್ತು. ಯಾರು ಹೇಳು? ಹೇಮಂತ್ ಸರ್. ಓಕೆ, ನಿಮ್ಮಿಬ್ರಲ್ಲಿ VP ಸರ್ ಯಾರು, ಹೇಮಂತ್ ಸರ್ ಯಾರು? ನಾನು ಹೇಮಂತ್ ಸರ್. VP ಸರ್ ನನ್ನ ಪರ್ಫಾರ್ಮೆನ್ಸ್ ಹೆಂಗಿತ್ತು? VP ಸರ್ಗೆ ಹೆಂಗ್ ಕೊಡಕ್ಕಾಗತ್ತೆ ಕಾಮೆಂಟು? ನೀ VP ಸರ್ ಅಲ್ವಾ? ಹಾ, ನೀ ಏನ್ ಕೇಳ್ಬೇಕು ಹೇಳಿ, ಹೇಮಂತ್ ಅವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳು. ಹೇಮಂತ್ ಅವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು? ಅವನ್ ಕೇಳ್ಕೊತಾನೆ, ನೀನ್ ಯಾಕೆ ಹೇಳ್ತಾ ಇದೀಯ? ಒಂದಂತೂ ಹೇಳಲೇಬೇಕು, ನೀನು ಆ ಮಜ್ಜಿಗೆ ಹುಳಿ ತಿಂದೆ ನೋಡು, ಸಾಕಾಗಿತ್ತು. ನನಗೆ ಬಾಯಲ್ಲಿ ನೀರು ಬರ್ತಾ ಇತ್ತು. ಇವರೆಲ್ರು VP ಸರ್ ಕೃಷ್ಣ ತರ ಇದೆ ಅಂತ. ಓ ಸೇಮ್. ಬಟ್ ಹೆಂಗಿತ್ತು ಮಜ್ಜಿಗೆ ಹುಳಿ, ಹೆಂಗಿತ್ತು? ಚೆನ್ನಾಗಿತ್ತು ತುಂಬಾ. ಯಾವ ಐಟಮ್ ತುಂಬಾ ಚೆನ್ನಾಗಿತ್ತು? ಮಸಾಲೆ ದೋಸೆ, ಪುರಿ ಸಾಗು. ಅದರಲ್ಲಿ ತುಂಬಾ ಚೆನ್ನಾಗಿತ್ತು ಗೊತ್ತಾ? ಪುರಿ, 2 ಪುರಿ ತಿಂದೆ. ಫಸ್ಟ್ ಇಂದ ಹೇಳು, ನೀನೇನೇನ್ ತಿಂದೆ? ಮಸಾಲೆ ದೋಸೆ, ಪುರಿ ಸಾಗು, ಅನ್ನ ಮಜ್ಜಿಗೆ ಹುಳಿ, ಅನ್ನ ಮೊಸರು. ಅಷ್ಟೇ ನೀನು? ಅನ್ನ ಸಾರಿತ್ತು, ನನಗೆ ತಿಳಿ ಸಾರು ಇಷ್ಟ ಇಲ್ಲ. ಸರ್, ಎಂತ ಮಿಸ್ಟೇಕ್ ಮಾಡಿದ್ರಿ ನೀವು. ಎಲ್ಲರ ಮಧ್ಯ ಈ ಮಕ್ಕಳನ್ನ ಮನೇಲಿ ಆ ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ಕೊಂಡು ಊಟ ಮಾಡೋದು ನಮ್ಮ ಸೌಭಾಗ್ಯ ಅನ್ನಿಸ್ತು ಮೇಡಮ್. ಅಷ್ಟು ಮುದ್ದಾಗಿ ಇಬ್ರು ಊಟ ಮಾಡ್ಕೊಂಡು, ಅಯ್ಯೋ ಬಹಳ ಚೆನ್ನಾಗಿತ್ತು. ಥ್ಯಾಂಕ್ಸ್ ಮಕ್ಕಳ ಮನೆಗೆ ಬಂದಿದ್ದಕ್ಕೆ. ಅಂದ್ರೆ ವಿಶ್ವ ಮೆಚ್ಚಿದ ಗಾಯಕ ನಮ್ಮ ವಿಜಯ್ ಪ್ರಕಾಶ್ ಸರ್ ಅವರು ಫಸ್ಟ್ ಟೈಮ್ ಅವರು ಅಲ್ಲಿ ಮಗು ಆಗಿರೋದನ್ನ ನಾವು ನೋಡಿದ್ವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಅಂದ್ರೆ ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ಆ ಮಕ್ಕಳನ್ನ ಕರೆದು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಬಹುಶಃ ಝೊಹಾನ್ ಹಾಗೂ ನಮ್ಮ ಜಿಷ್ಣುಗೆ ಈಗ ಅದರ ಇಂಪಾರ್ಟೆನ್ಸ್ ವ್ಯಾಲ್ಯೂ ಏನು ಗೊತ್ತಿಲ್ಲದೆ ಇರ್ಬೋದು. ಕೆಲವೊಂದು ಸಮಯ ಆದ ನಂತರ ದೇ ವಿಲ್ ನೋ ಎಂಥ ಒಂದು ಕ್ಷಣವನ್ನು ಅವರು ಜೀವಿಸಿದ್ದಾರೆ ಅಂತ ಹೇಳಿ. ಥ್ಯಾಂಕ್ ಯು ವೆರಿ ಮಚ್ VP ಸರ್. ಓಕೆ ಜಿಷ್ಣು, ಝೊಹಾನ್ ಅಂತೂ ಇಂತೂ ಸರಿಗಮಪ ಸೀಸನ್ ಜರ್ನಿ ಇಲ್ಲಿಗೆ ಮುಗೀತು. ನಾವೆಲ್ಲ ಗ್ರ್ಯಾಂಡ್ ಫಿನಾಲೆಗೆ ಹೋಗ್ತೀವಿ. ನೀನು ರಾಮನಗರಕ್ಕೆ ಹೋಗ್ಬೇಕು, ನೀನು ಸ್ಕೂಲ್ಗೆ ಹೋಗ್ಬೇಕು. ಓಕೆ, ಏನಾದರೂ ಹೇಳಕ್ ಇಷ್ಟಪಡ್ತೀಯಾ? ಇಲ್ಲ. ಬೇಜಾರಾಗಿದೆ ನಿಂಗೆ ಗ್ರ್ಯಾಂಡ್ ಫಿನಾಲೆಗೆ ಬರಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು? ಬರಬೇಕು ಅಂತ ಏನಾದರೂ ಆಸೆ ಪಟ್ಟಿದ್ಯಾ? ಏನೋ ಹೇಳ್ಬೇಕಂತ ಒದ್ದಾಡ್ತಾ ಇದೆಯಾ? ಅಮ್ಮನ್ ನೋಡ್ಬೇಡ, ಹೇಳು ನನ್ನ. ಇಲ್ಲ. ಇವರೆಲ್ಲ ಹೋಗ್ಲಾ, ಪರವಾಗಿಲ್ಲ, ಹೋಗ್ಲಿ ಅಲ್ವಾ ಅವರು? ಸರಿ, ಅವ್ರಿಗೆ ಹೇಳು, ಹೋಗಿ ನೀವೆಲ್ಲ ಫಿನಾಲೆಗೆ ಹೋಗಿ ಆಲ್ ದ ಬೆಸ್ಟ್, ನನ್ನ ಮಿಸ್ ಮಾಡಿ ಅಂತ ಹೇಳು. ನೀವೆಲ್ಲ ಫಿನಾಲೆಗೆ ಹೋಗಿ ಆಲ್ ದ ಬೆಸ್ಟ್, ನನ್ನ ಮಿಸ್ ಮಾಡಿ. ನೀನು ಮಿಸ್ ಮಾಡಲ್ವಾ ಅವ್ರನ್ನ? ಮಾಡ್ತೀನಿ. ನನ್ನ ಮಿಸ್ ಮಾಡ್ತೀನಿ. ನಾನು ಬರಲ್ಲ ಕಣ್ರೋ ಫಿನಾಲೆಗೆ. ಜಿಷ್ಣು ಝೊಹಾನ್ ಇಲ್ದಿರೋ ಫಿನಾಲೆಗೆ ನಾನು ಬರಲ್ಲ. ಇಟ್ಸ್ ಓಕೆ, ಬನ್ನಿ ಅಲ್ಲ ಕಣೋ, ನೀನೇ ಇರಲ್ವಲ್ಲ. ನಾನಿರ ಅಂದ್ರೆ ನೀವು ಯಾಕೆ ಚಿಂತೆ ಮಾಡ್ತೀರಾ? ಅನುಶ್ರೀ ಅವರೇ, ನಾನು ಸರಿಗಮಪ ಜಡ್ಜ್ ಆಗಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇಡ್ತೀನಿ. ಸರ್ ಪ್ಲೀಸ್ ಸರ್, ನಂಗೆ ಒತ್ತಾಯ ಮಾಡಬೇಡಿ. ಇಲ್ಲ, ದಯವಿಟ್ಟು ನೀವು ನನ್ನ ಮಾತು ಕೇಳಿ. ಈ ಕೊಬ್ಬರಿ ಬಿಸ್ಕೆಟ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಸರ್, ಇವರಿಬ್ರಿಲ್ಲ ಅಂದ್ರೆ ನಾನು ಬರಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಫಿನಾಲಿನಲ್ಲಿ ಝೊಹಾನ್ ಮತ್ತೆ ಜಿಷ್ಣುದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಇದ್ರೆ ಹೆಂಗಿರುತ್ತೆ ಅಂತ.
ಸರ್ ಟಿಕೆಟ್ ಇಲ್ಲದೆ ಅವ್ರನ್ನ ಕರ್ಕೊಂಡೋಗಕ್ಕೆ ಆಗಲ್ಲ ಸರ್, ಚಾನೆಲ್ ಅವ್ರು ಬೈತಾರೆ. ವಿತೌಟ್ ಟಿಕೆಟು ಲೇಡೀಸ್ ಬೇಕಾದ್ರೆ ಬಸ್ಸಲ್ಲಿ ಓಡಾಡ್ಬೋದು ಕರ್ನಾಟಕದಲ್ಲಿ, ಆದ್ರೆ ಇಬ್ರು ಹುಡುಗರು ಬಾಯ್ಸ್ಗೆ ನಮ್ಮ ಗೌರ್ಮೆಂಟು ಯಾವ ಫ್ರೀ ಟಿಕೆಟನ್ನು ಅನೌನ್ಸ್ ಮಾಡಿಲ್ಲ. ಬಟ್ ನಾನು ಒಂದು ವಿಷಯ ಕಣೋ, ನಿನಗೋಸ್ಕರ, ನನ್ನ ಫ್ರೆಂಡು, ನನ್ನ ಕುಚ್ಚಿಕ್ಕು ಗೆಳೆಯರಿಗೋಸ್ಕರ ಜೀ ಕನ್ನಡ ಚಾನೆಲ್ ಜೊತೆ ಹೋರಾಟ ಮಾಡಿ 3 days ಊಟ ಬಿಟ್ಟು, ಏನೇಳು 3 days ಊಟ ಬಿಟ್ಟು ನಿಮ್ಗೋಸ್ಕರ ನಾನು ಟಿಕೆಟ್ ತಗೊಂಬಂದಿದ್ದೀನಿ ಕಣ್ರು. ಎಸ್ 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 ಆಶೀರ್ವಾದ ತಗೋ, ಟಿಕೆಟ್ ತಂದಿದ್ದೀನಲ್ಲ, ನನ್ನ ಆಶೀರ್ವಾದ ತಗೊಂಡಿದ್ದೀನಿ ಟಿಕೆಟ್. ಓಕೆ ಓಕೆ, ಇರ್ಲಿ ಪರವಾಗಿಲ್ಲ, ಇರ್ಲಿ. ಈ ಅಭಿಮಾನ, ಭಕ್ತಿ, ಗೌರವ ಎಲ್ಲ ಮನ್ಸಲ್ಲಿರ್ಬೇಕು. ಟಿಕೆಟ್ ತಗೊಂಬನ್ರು. ಸರಿಗಮಪ್ಪ ಇತಿಹಾಸದಲ್ಲಿ ಒಂದು ಹೊಸ ಇತಿಹಾಸವನ್ನ ನಾವು ಸೃಷ್ಟಿ ಮಾಡ್ತಾ ಇದೀವಿ. ಅಲ್ಲಿರೋರೆಲ್ಲ ಫುಲ್ ಟಿಕೆಟ್ ತಗೊಂಡು ಫಿನಾಲೆಗೆ ಸೆಲೆಕ್ಟ್ ಆಗಿರ್ಬೋದು, ಆದ್ರೆ ಇಲ್ಲಿರೋಂತ ಪುಟಾಣಿಗಳು ಹಾಫ್ ಟಿಕೆಟ್ ತಗೊಂಡು ಫಿನಾಲೆಗೆ ಎಂಟ್ರಿ ತಗೋತಾ ಇದ್ದಾರೆ. ಹಾಫ್ ಟಿಕೆಟ್ ಜಿಷ್ಣು ಹಾಗೂ ಜೋಹಾನ್ ಅವರಿಗೆ ಸಿಗ್ತಾ ಇದೆ. ಹಾಫ್ ಗೋಲ್ಡನ್ ಟಿಕೆಟ್ ಟು ಫಿನಾಲೆ. ಜೋಹಾನ್, ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ. ಜಿಷ್ಣು ನನ್ನ ಫ್ರೆಂಡ್ ಅಲ್ಲ, ಹಾಫ್ ಟಿಕೆಟ್ ತಗೊಳಕ್ಕೆ ಸ್ಲೋ ಮೋಷನ್ ಅಲ್ವಾ? ಹೆವಿ ಸ್ಲೋ ಆಗಿ ಬರ್ತಾ ಇದೆಯಾ? ಪರವಾಗಿಲ್ಲ. ಟಿಕೆಟ್ ಫಿನಾಲೆ ಸಿಕ್ಕಿದೆ. ಹಾಫ್ ಟಿಕೆಟ್ ಅನ್ನ ತಗೊಂಡು ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಜಿಷ್ಣು ಹಾಗೂ ಜೋಹಾನ್. ಓ ನಮಸ್ಕಾರ ಮಾಡೋ. ಫೈನಲ್ಸ್ ಅಲ್ಲಿ ಹಾಡ್ಬೇಕಾಗಿರುವಂತ ಒಂದು ಹಾಡನ್ನ ಇವತ್ತು ಸೆಮಿಫೈನಲ್ಸ್ ಅಲ್ಲೇ ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ನಮ್ಮ ಹರುಷ್ಗೆ ಬರ್ಲಿ ಚಪ್ಪಾಳೆ. ವಿಪಿ ಸರ್. ಹರುಷ್ ಇವತ್ತು ಸೆಮಿಫೈನಲ್ ಆದ್ರಿಂದ ನಾವು ಸ್ವಲ್ಪ ರಿವೈಂಡ್ ಮಾಡಿ ಮಾತಾಡ್ತಾ ಇದ್ದೀವಿ. ಮೊದಲನೇ ದಿನದಿಂದಲೂ ಇವತ್ತಿನವರೆಗೂ ಕೇವಲ ನಮಗಷ್ಟೇ ಅಲ್ಲ, ಅನೇಕ ವೀಕ್ಷಕರಿಗೆ ಯು ಆರ್ ಒನ್ ಆಫ್ ದಿ ಫೇವ್ರೆಟ್ ಕಂಟೆಸ್ಟೆಂಟ್. ಸೊ ಯು ಆರ್ ಎ ಬ್ಲೆಸ್ಡ್ ಪರ್ಸನ್, ಸಿಂಗರ್, ಆಕ್ಟರ್ ಎಲ್ಲನೂ. ಹಾಗಾಗಿ ಹ್ಯಾವಿಂಗ್ ಯು ಆಲ್ ದಿ ವೇ ಟಿಲ್ ಸೆಮಿಫೈನಲ್ಸ್ ಅನ್ನೋದು ನಿಜಕ್ಕೂ ನಮಗೆ ಸಂತೋಷವನ್ನು ಕೊಟ್ಟಂತ ವಿಷಯ, ಕಾರ್ಯಕ್ರಮಕ್ಕೆ ಸಂತೋಷವನ್ನು ಕೊಟ್ಟಂತ ವಿಷಯ. ಇನ್ನು ಇವತ್ತಿನ ಪರ್ಫಾರ್ಮೆನ್ಸ್ ಇದು ಬಹಳ ಕಷ್ಟಕರವಾದಂತ ಹಾಡು, ಎಲ್ರಿಗೂ ಗೊತ್ತು. ಹಾಗಾಗಿ ನೀವು ಬಹಳ ಒಳ್ಳೆ ಪ್ರಯತ್ನವನ್ನು ಮಾಡಿದ್ದೀರಾ ಅಂತ ನನ್ನ ಒಂದು ಅನಿಸಿಕೆ. ಬಹಳ ಒಳ್ಳೆ ಪ್ರಯತ್ನ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ವಿಪಿ ಸರ್. ಹರುಷ್ ಅವರ ಈ ಪರ್ಫಾರ್ಮೆನ್ಸ್ಗೆ ಜಡ್ಜಸ್ ನಿಮ್ಮ ಸೀಕ್ರೆಟ್ ಸ್ಕೋರ್ಸ್ ಪ್ಲೀಸ್.